ವೀಕ್ಷಕರ ನಮಸ್ಕಾರ. ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಜಾರಕಿಹೊಳಿ ಕುಟುಂಬದ ಬ್ರದರ್ಸ್ ಹಾಕಿರುವಂತ ಪ್ಲಾನ್ಗೆ ಯತ್ನಾಳ್ ಅವ್ರಿಗೂ ಕೂಡ ತಲೆ ದೋಚಿದಂತಾಗಿದೆ. ನೋಡಿ, ಒಂದು ವಿಚಾರ ಮಾಡಿ, ಜಾರಕಿಹೊಳಿ ಕುಟುಂಬ ಅವರದೇ ಆದ ಮೆಗಾ ಪ್ಲಾನ್ ಅಲ್ಲಿ ಅದು ಪ್ಲಾನಿಂಗ್ ಮಾಡ್ತಾ ಇರುತ್ತೆ. ನಿಮಗೆ ಗೊತ್ತಿರಬೇಕು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆಗೆ ರೆಬಲ್ಸ್ ಟೀಮ್ ಮಾಡಿಕೊಂಡು ಈ ರಮೇಶ್ ಜಾರಕಿಹೊಳಿ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ 2028ಕ್ಕೆ ಮುಖ್ಯಮಂತ್ರಿ ಮಾಡಿ ವಾಪಸ್ ಬಿಜೆಪಿಗೆ ಕರೆದುಕೊಳ್ಳಿ ಅಂತ ಹರಸಾಹಸವನ್ನು ಪಡ್ತಾ ಇದ್ದಾರೆ, ಹೈಕಮಾಂಡ್ಗೆ ಭೇಟಿ ನೀಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸತ್ಯವಾಗಿರ್ತಕ್ಕಂಥ ಮಾತು. ಆದ್ರೆ ಇದು ಮುನ್ನಲೆ ಆಗ್ತಾ ಇರುವಂತಹ ವಿಚಾರ. ಆದ್ರೆ ಹಿನ್ನೆಲೆಯಲ್ಲಿ ಸತೀಶ್ ಜಾರಕಿಹೊಳಿ ಕುಟುಂಬದ ಬ್ರದರ್ಸ್ ಹಾಕ್ತಾ ಇರುವಂತಹ ಪ್ಲಾನ್ ಏನು, ಅವರು ಆಡ್ತಾ ಇರುವಂತಹ ಮಾತುಗಳೇನು, ಅವರಲ್ಲಿ ನಡೆದಿರುವಂತಹ ಸಂವಾದ ಏನು ಅನ್ನೋದನ್ನ ಸ್ಪಷ್ಟವಾಗಿ ನಿಮ್ಮ ಮುಂದೆ ನಾನು ತಿಳಿಸ್ತೀನಿ. ಅದು ನಮಗ್ ಬಂದ ಮಾಹಿತಿಯ ಪ್ರಕಾರ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ 2028 ಚುನಾವಣೆಯಲ್ಲಿ ಸಿಎಂ ಆಗ್ತಾರೆ, ಅವರನ್ನ ಬಿಜೆಪಿ ಕರ್ಕೊಂಡ್ಬರ್ಬೇಕು ಅಂತೇಳಿ ಹರಸಾಹಸ ಪಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅನ್ನೋದು ಜನರ ಭಾವನೆಯಾಗಿದೆ. ಆದ್ರೆ 2028 ಚುನಾವಣೆಗೂ ನಿಜವಾಗಿಯೂ ತನ್ನ ಸ್ವಂತ ಸಹೋದರ ತಮ್ಮನಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರನ್ನ ಸಿಎಂ ಮಾಡ್ಲಿಕ್ಕೆ ನಿಜವಾದ ಹಿನ್ನೆಲೆಯ ಹರಸಾಹಸವನ್ನ ರಮೇಶ್ ಜಾರಕಿಹೊಳಿ ಅವರು ಪಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಮಾಡ್ತಾ ಇರುವಂತಹ ಮೆಗಾ ಪ್ಲಾನ್ ಏನು, ಮತ್ತು ಲಕ್ಕನ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಸೇರ್ಕೊಂಡು ಮಾಡ್ತಾ ಇರುವಂತಹ ಈ ಜಾರಕಿಹೊಳಿ ಕುಟುಂಬ ಬ್ರದರ್ಸ್ ಪ್ಲಾನಿಂಗ್ ಏನು ಅನ್ನೋದನ್ನ ಸ್ಪಷ್ಟವಾಗಿ ನಿಮ್ಮ ಮುಂದೆ ನಾನು ಇಡ್ತಾ ಹೋಗ್ತೀನಿ. ನಿಮಗೆ ಗೊತ್ತಿರಬೇಕು, ರೆಬಲ್ಸ್ ಟೀಮ್ ಪ್ರತಾಪ ಸಿಂಹ, ಈಶ್ವರಪ್ಪ ಮತ್ತೆ ಬೇರೆ ಬೇರೆ ಈ ರಮೇಶ್ ಜಾರಕಿಹೊಳಿ ಇನ್ನೊಂದಿಷ್ಟು ಜನರು ಸೇರ್ಕೊಂಡು ರೆಬಲ್ಸ್ ಟೀಮ್ ಅಂತ ಮಾಡಿಕೊಂಡು ಯತ್ನಾಳ್ ಅವರಿಗೆ ನಾವು ಸಹಕಾರ ನೀಡ್ತೀವಿ, ಹೊಸ ಪಕ್ಷ ಕಟ್ಟಿದ್ರೆ ಯತ್ನಾಳ್ ಜೊತೆಗೆ ನಿಲ್ತೀವಿ ಅಂದಂತ ರಮೇಶ್ ಜಾರಕಿಹೊಳಿ ಇದೀಗ ತನ್ನ ಸ್ವಂತ ಸಹೋದರ ಸತೀಶ್ ಜಾರಕಿಹೊಳಿಯನ್ನ ಸಿಎಂ ಮಾಡ್ಲಿಕ್ಕೆ ಹರಸಾಹಸವನ್ನ ಹಿನ್ನೆಲೆಯಲ್ಲಿ ಪಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ನೋಡಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಜೊತೆಗೆ ಒಳ್ಳೆ ಬಾಂಧವ್ಯ ಮತ್ತು ಒಳ್ಳೆಯ ಸಂಸ್ಕಾರ, ಒಳ್ಳೆಯ ನೀತಿ ಸಂಸ್ಕಾರದಿಂದ ಬಂದಂತವರು. ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಯತ್ನಾಳ್ ಅವರ ವಿರುದ್ಧ 2 ಶಬ್ದಗಳನ್ನ ಇದೇ ರಮೇಶ್ ಜಾರಕಿಹೊಳಿ ಅವರು ಮಾತನಾಡ್ತಾರೆ. ಅದು ಮಾಸ್ಟರ್ ಮೀಡಿಯಾ ಮಾಧ್ಯಮಗಳ ಮುಂದೆ ಏನಂತ ಮಾತನಾಡ್ತಾರೆ, ಯತ್ನಾಳ್ ಅವರ ನಾಲಿಗೆ ಹಿಡಿತದಲ್ಲಿರಬೇಕು ಅನ್ನುವಂಥದ್ದನ್ನು ಕೂಡ ರಮೇಶ್ ಜಾರಕಿಹೊಳಿ ಹೇಳ್ತಾರೆ. ಅದಾದ್ಮೇಲೆ ನನ್ನ ತಮ್ಮ ಸ್ವಂತ ಸಹೋದರ ಸತೀಶ್ ಜಾರಕಿಹೊಳಿ ಅವರನ್ನ ಸಿಎಂ ಮಾಡ್ಲಿಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾರೆ. ಈ 2 ಮಾತುಗಳನ್ನ ಕೇಳಿಸ್ಕೊಂಡಾಗ ಇಲ್ಲಿ ತಿಳಿದು ಬರುತ್ತೆ ಇಷ್ಟೇ, ಜಾರಕಿಹೊಳಿ ಕುಟುಂಬ ಸಾಮಾನ್ಯವಾದುದಲ್ಲ ಅಂತ. ಯಾಕಂದ್ರೆ ಈ ಜಾರಕಿಹೊಳಿ ಕುಟುಂಬ ಮಾಡಿಕೊಂಡಿರುವಂತಹ ಮಹತ್ವದ ಒಂದು ಬೆಳವಣಿಗೆಯ ಅತಿ ದೊಡ್ಡ ಪ್ಲಾನ್ ಏನಂದ್ರೆ, ಸಿದ್ದರಾಮಯ್ಯನವರ ನಂತರದಲ್ಲಿ ತನ್ನ ಸ್ವಂತ ಸಹೋದರನಾದ ಸತೀಶ್ ಜಾರಕಿಹೊಳಿ ಅವರನ್ನ ಸಿಎಂ ಸ್ಥಾನಕ್ಕೆ ಸೇರಿಸಿ ತಾನೂ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಉನ್ನತ ಸ್ಥಾನಕ್ಕೆ ಬರಬೇಕು ಅಂತ, ಅಂದ್ರೆ ಉತ್ತಮವಾದಂತ ಒಂದು ಸ್ಥಾನವನ್ನು ಗಿಟ್ಟಿಸ್ಕೊಳ್ಬೇಕು ಅಂತ ಪ್ರಯತ್ನ ನಡೆಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಹೈಕಮಾಂಡ್ಗೆ ಬೆಳವಣಿಗೆ ಆಗ್ತಾ ಇರುವಂತಹ ಸಮಯದಲ್ಲಿ ಈ ಒಂದು 100-120 ಸೀಟನ್ನು ನಾವು 2028ಕ್ಕೆ ಗೆಲ್ತೀವಿ ಅಂತ ಹೇಳ್ತಾ ಇರುವ, ಹೇಳಿಕೆ ಕೊಡ್ತಾ ಇರುವ ರಮೇಶ್ ಜಾರಕಿಹೊಳಿ ಇನ್ನೊಂದು ಕಡೆ ಇದೇ ರಮೇಶ್ ಜಾರಕಿಹೊಳಿ ಹೇಳ್ತಾರೆ, ಕಾಂಗ್ರೆಸ್ನಿಂದ ನಾನು ಸತೀಶ್ ಜಾರಕಿಹೊಳಿ ಅವರನ್ನ ಸಿಎಂ ಮಾಡ್ತೀನಿ ನನ್ನ ಸ್ವಂತ ಸಹೋದರನನ್ನ ಅಂತ. ಭಾರತೀಯ ಜನತಾ ಪಾರ್ಟಿಯಲ್ಲಿ 120 ಸೀಟ್ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳೋ ರಮೇಶ್ ಜಾರಕಿಹೊಳಿ ಅವರು 2028ಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನ ಕಾಂಗ್ರೆಸ್ ಪಕ್ಷದಿಂದ ಸಿಎಂ ಮಾಡ್ತಾರಂತೆ. ಸೊ ಇದನ್ನ ಎಲ್ಲಾ ಕೇಳಿಸ್ಕೊಂಡಾಗ ನಿಮಗೆ ಗೊತ್ತಾಗತ್ತೆ, ಮುನ್ನೆಲೆಯಲ್ಲಿ ಇರ್ತಕ್ಕಂಥ ಈ ಜಾರಕಿಹೊಳಿ ಕುಟುಂಬದ ಮಾತುಗಳು ಹಿನ್ನೆಲೆಯಲ್ಲಿ ನಡೀತಾ ಇರುವಂತಹ ಪ್ಲಾನಿಂಗ್ ಬೇರೆ ಇರುತ್ತೆ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರ ಹೇಳಿದ್ದನ್ನ ನೀವು ಗಮನಿಸಿದ್ರೆ, ಅವ್ರು ಹೇಳ್ತಾರೆ 2028 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ 120-130 ಸೀಟ್ಗಳನ್ನ ಗೆಲ್ಲತ್ತಂತೆ, ಒಕ್ಕಟ್ಟಾಗಿ ಗೆಲ್ತೀವಿ ಅಂತ ಹೇಳ್ತಾರೆ ಒಂದು ಸೈಡ್. ಇನ್ನು ಬಿಜೆಪಿ ಗೆದ್ರೆ ಇಲ್ಲಿ BSY ವಿಜಯೇಂದ್ರ ಮತ್ತೆ ಬೇರೆ ಬೇರೆಯವರು ಮಾತ್ರ ಇಲ್ಲಿ ಸಿಎಂ ಆಗ್ಲಿಕ್ಕೆ ಸಾಧ್ಯ ಇದೆ. ಸತೀಶ್ ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಸಹೋದರ ಬಿಜೆಪಿಯಲ್ಲಿ ಹೆಂಗೆ ಸಿಎಂ ಆಗ್ತಾರೆ? ಸೊ ಇದನ್ನ ಬಹಳ ತನಿಖಾ ವಿಚಾರವಾಗಿ ನೋಡಿದಾಗ ಸತೀಶ್ ಜಾರಕಿಹೊಳಿಯನ್ನ ಸಿಎಂ ಮಾಡ್ಲಿಕ್ಕೆ ಈ ಒಂದು ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಗೆ ಜಂಪ್ ಆಗ್ತಾರ, ಅಥವಾ ಇದು ಮೇಲ್ನೋಟಕ್ಕೆ ಹೇಳ್ತಾ ಇರುವಂತಹ ಮಾತುಗಳು ಆದ್ರೆ ಕಾಂಗ್ರೆಸ್ಗೆ ನಿಜವಾಗ್ಲೂ ಕೂಡ ರಮೇಶ್ ಜಾರಕಿಹೊಳಿ ಸಹಕಾರ ನೀಡ್ತಾರ ಅನ್ನುವಂತಹ ಈ ಅಂಶಗಳು ಮಾತ್ರ ಬಲಿಷ್ಠವಾಗಿ ಕುಟ್ಕೊಳ್ತಾ ಇದೆ. ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ, ಪಕ್ಷ ಕಟ್ಟಲಿಕ್ಕೆ ಹೆಲ್ಪ್ ಮಾಡ್ತಾರೆ, ನನ್ನ ಪಕ್ಷ ಕಟ್ಟಿದ್ರೆ ನನ್ನ ಒಟ್ಟಿಗೆ ಬರ್ತಾರೆ ಅಂತ ತಿಳ್ಕೊಂಡಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಈ ರಮೇಶ್ ಜಾರಕಿಹೊಳಿ ಅವರು ಯಾವ ರೀತಿ ಧೋಕಾ ಬಗೆಯಲ್ಲಿದ್ದಾರೆ ಅನ್ನೋದು ಕೂಡ ಒಂದಿಷ್ಟು ವಿಚಾರಗಳು ಗೊತ್ತಾಗುತ್ತೆ. ನೋಡಿ, 2028ಕ್ಕೆ ನಾವು 230 ಸೀಟ್ಗಳನ್ನು ತರ್ತೀವಿ ಅಂತ ಹೇಳೋ ರಮೇಶ್ ಜಾರಕಿಹೊಳಿ ಅವರು ನೋಡಿ
ಕಾಂಗ್ರೆಸ್ ಪಕ್ಷದಿಂದ 17 ಕ್ಯಾಂಡಿಡೇಟ್ಸ್ ಗಳನ್ನ ಎತ್ತಂಗಡಿ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಂದು ನೆಲೆ ಊರಿದಂತ ರಮೇಶ್ ಜಾರಕಿಹೊಳಿ ಈಗ ತನ್ನ ಸ್ವಂತ ಸಹೋದರ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ತಾರೆ ಅಂದ್ರೆ 22 ಕ್ಯಾಂಡಿಡೇಟ್ಸ್ ಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ, ಅಂದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ಕಾಂಗ್ರೆಸ್ ಕಡೆಗೆ 22 ಕ್ಯಾಂಡಿಡೇಟ್ ಗಳನ್ನ, ಅಂದ್ರೆ 22 MLA ಗಳನ್ನ ಈಗ ಭಾರತೀಯ ಜನತಾ ಪಾರ್ಟಿಯಿಂದ ಕಾಂಗ್ರೆಸ್ ಪಾರ್ಟಿಗೆ ತೆಗೆದುಕೊಂಡು ಹೋಗುವ ಸಾಮರ್ಥ್ಯವನ್ನ ಹೊಂದಿರತಕ್ಕಂತ ಈ ರಮೇಶ್ ಜಾರಕಿಹೊಳಿ ಪ್ಲಾನಿಂಗ್ ಕೂಡ ಈಗ ಅದೇ ಆಗಿದೆ. ಒಂದು ವೇಳೆ ಕಾಂಗ್ರೆಸ್ ಮೆಜಾರಿಟಿ ಕಡಿಮೆ ಆಗಿ ಒಂದು 20ರಿಂದ 22 ಸೀಟ್ಗಳು ಕ್ಯಾಂಡಿಡೇಟ್ಗಳು ಅವರಿಗೆ ಕಡಿಮೆ ಆದ್ರೆ ಆ ಸಂದರ್ಭದಲ್ಲಿ ನೇರವಾಗಿ ಆ 22 ಕ್ಯಾಂಡಿಡೇಟ್ಗಳನ್ನು ತೆಗೆದುಕೊಂಡು ಹೋಗಿ ತನ್ನ ಸ್ವಂತ ಸಹೋದರ ಸತೀಶ್ ಜಾರಕಿಹೊಳಿ ಅವರನ್ನ ಸಿಎಂ ಮಾಡಲಿಕ್ಕೆ ಇದೇ ರಮೇಶ್ ಜಾರಕಿಹೊಳಿ ಅವರು ಹರಸಾಹಸವನ್ನ ಪಡೋದಂತೂ ಸತ್ಯ. ಆದ್ರೆ ಯತ್ನಾಳ್ ಹೊಸ ಪಕ್ಷವನ್ನ ಕಟ್ಟಿದ್ರೆ, ಜೆಸಿಬಿ ಪಾರ್ಟಿಯನ್ನ ಕಟ್ಟಿದ್ರೆ ಆ ಸಂದರ್ಭದಲ್ಲಿಯೂ ಕೂಡ ಯತ್ನಾಳ್ ಜೊತೆಗೆ ನಿಂತ್ಕೊಳ್ತಾರೆ ಅನ್ನೋದು ಶುದ್ಧ ಸುಳ್ಳಾಗತ್ತೆ. ಯಾಕಂದ್ರೆ ಸ್ವಂತ ತನ್ನ ಸಹೋದರ ಸತೀಶ್ ಜಾರಕಿಹೊಳಿ ಸಿಎಂ ಆಗ್ತಾರೆ, ಆಗ್ಲಿಕ್ಕೆ ಅವಕಾಶ ಇದೆ ಅಂದ್ರೆ ಅವಾಗ ಯತ್ನಾಳ್ ಆಗ್ಲಿ ಭಾರತೀಯ ಜನತಾ ಪಾರ್ಟಿ ಆಗ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಅಗತ್ಯವಿರೋದಿಲ್ಲ. ಕೇವಲ ತನ್ನ ಸ್ವಂತ ತಮ್ಮ ಸತೀಶ್ ಜಾರಕಿಹೊಳಿ ಅವರನ್ನ ಸಿಎಂ ಮಾಡೋದು ಒಂದೇ ಅವರ ಗುರಿಯಾಗಿರುತ್ತೆ. ಇದು ಸತೀಶ್ ಜಾರಕಿಹೊಳಿ ಭವಿಷ್ಯದ ಒಂದು ನಿರ್ಮಾಣ ಮಾಡ್ಲಿಕ್ಕೆ ಹೊರಟಿರುವಂತ ಮತ್ತು ಸಿಎಂ ಸ್ಥಾನದ ಗದ್ದುಗೆಯ ಪೀಠವನ್ನು ಪಡೆದುಕೊಳ್ಳಕ್ಕೆ ಜಾರಕಿಹೊಳಿ ಮನೆತನಕ್ಕೆ ಇದೊಂದು ಅಸ್ತ್ರವಾಗಿ ಉಪಯೋಗವಾಗ್ತಿರೋದಂತೂ ಸತ್ಯ. ಇನ್ನು ರಮೇಶ್ ಜಾರಕಿಹೊಳಿ ಅವರನ್ನಾಗ್ಲಿ, ಸತೀಶ್ ಜಾರಕಿಹೊಳಿ ಅವರನ್ನಾಗ್ಲಿ, ಲಕ್ಕನ್ ಜಾರಕಿಹೊಳಿ ಅವರನ್ನಾಗ್ಲಿ ಅಥವಾ ಯಾವುದೇ ಜಾರಕಿಹೊಳಿಯ ಒಂದು ಕ್ಯಾಂಡಿಡೇಟ್ ಅನ್ನಾಗ್ಲಿ ನಂಬಿ ಭಾರತೀಯ ಜನತಾ ಪಾರ್ಟಿಯಲ್ಲಿರೋರು ನಂಬಿದ್ರೆ ಅಥವಾ ಬೇರೆ ಯಾವುದಾದ್ರೂ ಒಬ್ಬ ನಂಬಿಗಸ್ತ ನಂಬಿದ್ರೆ ಅಲ್ಲಿ ಅದೇ ರೀತಿ ನಡೆದುಕೊಳ್ಳುತ್ತೆ ಅಂತ ಹೇಳಿಕ್ ಆಗುದಿಲ್ಲ. ಕಾರಣ ಯಾಕಂತಂದ್ರೆ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಕನ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಇವರೆಲ್ಲರೂ ಸಹ ಜಾರಕಿಹೊಳಿ ಕುಟುಂಬವನ್ನ ಹೇಗಾದ್ರೂ ಮಾಡಿ ಸಿಎಂ ಪಟ್ಟಾಧೀಶರನ್ನಾಗಿ ಪಡೆದುಕೊಳ್ಳಲೇಬೇಕು, ಸಿಎಂ ನಮ್ಮ ಮನೆತನಕ್ಕೆ ಸಿಗಲೇಬೇಕು, ಅದು ಯಾರಿಗಾದ್ರೂ ಸರಿ ಅಂತ ಹೇಳಿ ಈಗ ಈ ಒಂದು ಜಾರಕಿಹೊಳಿ ಕುಟುಂಬ ಹಾಕಿರುವಂತ ಮೆಗಾ ಪ್ಲಾನ್ ಅಂತೂ ಹೊರಬಿದ್ದಿದೆ. ಏನೇ ಆದ್ರೂ ಕೂಡ ಟೋಟಲ್ ಆಗಿ ರಮೇಶ್ ಜಾರಕಿಹೊಳಿ ಹರಸಾಹಸ ಪಡೋದು ಮಾತ್ರ ಸತೀಶ್ ಜಾರಕಿಹೊಳಿ ಅವರನ್ನ ಸಿಎಂ ಮಾಡೇ ತೀರ್ತೀನಿ ಅನ್ನೋ ಒಂದು ಹೆಸರಿನ ವಿಚಾರದಲ್ಲಿ. ಯಾಕೆ ಈ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರನ್ನ ಸಿಎಂ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಕಾರಣ ಏನು ಅಂತ ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ನೋಡಿ, ಒಂದು ವೇಳೆ ಏನಾದ್ರೂ DK ಶಿವಕುಮಾರ್ ಕಾಂಗ್ರೆಸ್ ನಲ್ಲಿ ಸಿಎಂ ಆದ್ರೆ ಆಗ ಬೆಳಗಾವಿಯ ಸಂಪೂರ್ಣ ಎಲ್ಲಾ ವಿಚಾರಗಳು ಕೂಡ ಮತ್ತು ಬೆಳಗಾವಿಯ ಹಿಡಿತ ಕೂಡ DK ಶಿವಕುಮಾರ್ ಕೈಗೆ ಹೋಗುತ್ತೆ. ಆವಾಗ ಜಾರಕಿಹೊಳಿ ಕುಟುಂಬದ ಒಂದು ಕೈ ಶಕ್ತಿ ಸಂಪೂರ್ಣವಾಗಿ ನಿಂತು ಹೋಗುತ್ತೆ. ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನಾಗ್ಲಿ, ರಮೇಶ್ ಜಾರಕಿಹೊಳಿ ಅವರನ್ನಾಗ್ಲಿ ಅಥವಾ ಜಾರಕಿಹೊಳಿ ಗೋಕಾಕ್ನ ಕುಟುಂಬವನ್ನಾಗ್ಲಿ ಹಿಂದಿಕ್ಲಿಕ್ಕೆ ಸುಮಾರು ಬೆಳಗಾವಿಯಲ್ಲಿ ರಾಜಕಾರಣಿಗಳು ಹುಟ್ಟುಕೊಳ್ತಾರೆ. ಸೊ ಈ ಒಂದು ಕೆಲಸ ಆಗಬಾರದು. ಗೋಕಾಕ್ನಿಂದ ಯಾರು ಒಬ್ಬರೇ ಇರಲಿ, ಅದು ಜಾರಕಿಹೊಳಿ ಕುಟುಂಬದಲ್ಲಿ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಲಕ್ಕನ್ ಜಾರಕಿಹೊಳಿ ಆಗಿರ್ಬೋದು ಅಥವಾ ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ಯಾರು ಬೇಕಾದ್ರೂ ಒಬ್ರು ಸಿಎಂ ಆಗ್ಬೇಕು ಅಂತ ಇದೆ. ಆದರೆ ನಿಜವಾಗ್ಲೂ ಅಲ್ಲಿ ಸಿಎಂ ಆಗೋ ಅರ್ಹತೆಯನ್ನ ಹೊಂದ್ಕೊಂಡಿರುವಂತಹ ಜಾರಕಿಹೊಳಿ ಕುಟುಂಬದಲ್ಲಿ ಯಾವ್ದಾದ್ರು ಕ್ಯಾಂಡಿಡೇಟ್ ಇದ್ರೆ ಅದು ಸತೀಶ್ ಜಾರಕಿಹೊಳಿ ಅನ್ನೋದು ಅವ್ರಿಗೆ ಈಗಾಗಲೇ ಗೊತ್ತಿದೆ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ನಂತರದಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನ ಕಟ್ಕೊಂಡು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಲಶಾಲಿ ಆಗಿರ್ತಕ್ಕಂಥ ಒಬ್ಬ ನಾಯಕ ಅನ್ನೋದು ಕೂಡ ಗೊತ್ತಾಗಿದೆ. ಆಮೇಲೆ DK ಶಿವಕುಮಾರ್ ಜೊತೆಗೆ ನೇರವಾಗಿ ಪೈಪೋಟಿ ಮಾಡ್ತಕ್ಕಂಥ ಕ್ಯಾಂಡಿಡೇಟ್ ಅನ್ನೋದು ಕೂಡ ಈಗಾಗಲೇ ರಮೇಶ್ ಜಾರಕಿಹೊಳಿಗೆ ಗೊತ್ತಿದೆ, ಅದು ಸತೀಶ್ ಜಾರಕಿಹೊಳಿ ಮಾತ್ರ ಅನ್ನೋದು. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಸಿಎಂ ಮಾಡ್ಲಿಕ್ಕೆ ಹೋಗ್ತಾ ಇರುವಂತದ್ದು. ಇನ್ನೊಂದು ಕಡೆ ನಿಮಗೆ ಗೊತ್ತಾಗ್ತಿರ್ಬೋದು, ಭಾರತೀಯ ಜನತಾ ಪಾರ್ಟಿಯಲ್ಲಿ BSY ಅವರನ್ನ ಕೆಳಗಿಳಿಸಿ ಅಂತ ಹೇಳ್ತಾ ಇರುವಂತಹ ಕಾರಣ ಯತ್ನಾಳ್ ರವರ ಬೆಂಬಲವನ್ನು ಕೂಡ ಅಲ್ಲಿ ಸೂಚಿಸಿಕೊಳ್ಳಿಕ್ಕೆ. ರಮೇಶ್ ಜಾರಕಿಹೊಳಿ ಈ BSY ವಿಜಯೇಂದ್ರ ವಿರುದ್ಧ ಇದ್ದಾರೆ ಅನ್ನೋದಕ್ಕೆ ಕಾರಣ ಏನು ಅಂದ್ರೆ DK ಶಿವಕುಮಾರ್ ಮತ್ತು BSY ವಿಜಯೇಂದ್ರ ಒಂದೇ ತಟ್ಟೆಯಲ್ಲಿ ಉಣತಕ್ಕಂಥ ಸ್ನೇಹಿತರಾಗಿರೋದ್ರಿಂದ ಇವರ DK ಶಿವಕುಮಾರ್ಗೆ ಬೆಂಬಲ ನೀಡುವ BSY ವಿಜಯೇಂದ್ರ ಅವರನ್ನ ಹೇಗಾದ್ರೂ ಮಾಡಿ ಕೆಳಗಿಳಿಸಿ ಅಧಿಕಾರದಿಂದ ಹಸ್ತಾಂತರ ಮಾಡಿಸಿ BSY ವಿಜಯೇಂದ್ರನನ್ನು ಕೂಡ ಅಡಗಿಸುವ ಕೆಲಸವನ್ನ ರಮೇಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ. ಇಷ್ಟು ಈ ರಾಜಕೀಯ ಒಂದಿಷ್ಟು ಉಸುಲಿನ ಆಟಗಳು ಹೊರ ಬೀಳ್ತಾ ಇರುವಂತದ್ದು. ನಿಮಗೆ ಇನ್ನೊಂದು ಮಹತ್ವದ ವಿಚಾರ ಹೇಳಬೇಕು, ಅದೇನಂದ್ರೆ ರಮೇಶ್ ಜಾರಕಿಹೊಳಿ ಮತ್ತು ಈ BSY ವಿಜಯೇಂದ್ರ ಇವರಿಬ್ಬರ ಮಧ್ಯೆ ಯಾಕೆ ಪೈಪೋಟಿ ಹುಟ್ಕೊಳ್ತಾ ಇದೆ ಅಂದ್ರೆ ಈ ಕಡೆ DK ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಮಧ್ಯೆ ಪೈಪೋಟಿ ಇದೆ. DK ಶಿವಕುಮಾರ್ ಮತ್ತು BSY ವಿಜಯೇಂದ್ರ ಒಂದೇ ನಾಣ್ಯದ ಎರಡು ಮುಖಗಳು. ಈ ಕಡೆ DK ಶಿವಕುಮಾರ್ ಮತ್ತು BSY ವಿಜಯೇಂದ್ರ ಇವರಿಬ್ರು ಒಂದೇ ಆದ್ರೆ ಈ ಕಡೆ ರಮೇಶ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಸ್ವಂತ ಸಹೋದರರಾಗಿ ಒಟ್ಟಿನಲ್ಲಿ ಅಧಿಕಾರ ಗಿಟ್ಟಿಸಿಕೊಳ್ಳಿಕ್ಕೆ ಒಂದು ವ್ಯವಸ್ಥೆಯನ್ನ
ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಈ ಕಡೆ ಡಿ ಕೆ ಶಿವಕುಮಾರ್, BSY ವಿಜಯೇಂದ್ರ ಇಬ್ಬರಲ್ಲಿ ಒಬ್ರು ಮುಂದಿನ ಬಾರಿ CM ಆಗೋಣ ಅಂತ ಇವ್ರು ಚರ್ಚೆ ಮಾಡಿದ್ರೆ, ಸೊ ಈ ಕಡೆ ರಮೇಶ್ ಜಾರಕಿಹೊಳಿ ಅವರು ಮುಂದಿನ ಬಾರಿ ಸಿದ್ದರಾಮಯ್ಯನವರ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನೇ CM ಮಾಡಿ ಸ್ವಂತ ಸಹೋದರನನ್ನೇ CM ಸ್ಥಾನಕ್ಕೆ ಏರಿಸಿ ಜಾರಕಿಹೊಳಿ ಕುಟುಂಬದ ಮತ್ತೊಂದು ಮೇಲುಗೈ ಸಾಧಿಸುವ ಕೆಲಸವನ್ನ ರಮೇಶ್ ಜಾರಕಿಹೊಳಿ ಮಾಡಬೇಕಂತಕ್ಕಂಥದ್ದು ಇದರಲ್ಲಿ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಈ ಕಡೆ ಯತ್ನಾಳ್ ಕೂಡ 2028ರ ಚುನಾವಣೆಯಲ್ಲಿ ನಾನು CM ಆಗಬೇಕು ಅಂತ ಹೊಸ ಪಕ್ಷ ಕಟ್ತೀನಿ, ಜೆಸಿ ಪಾರ್ಟಿ ಕಟ್ತೀನಿ ಅಂತ ಈ ಕಡೆ ಯತ್ನಾಳ್ ಕೂಡ ತನ್ನದೇ ಆದ ಗುರಿಯನ್ನ ಇಟ್ಕೊಂಡಿದ್ದಾರೆ. ಹೀಗಾಗಿ 2028ರ ಚುನಾವಣೆಯಲ್ಲಿ ಯಾರು ಕೂಡ ನಿಷ್ಠೆಯ ಒಂದು ವಿಚಾರವಾಗಿ ಹೋಗ್ತಾನೆ ಇಲ್ಲ. ಎಲ್ಲರೂ ಕೂಡ ಅವರವರ ಸ್ವಾರ್ಥವನ್ನ ಬಯಸ್ತಾ ಅವರವರೇ ಆದಂತಹ ಪ್ಲಾನಿಂಗ್ಸ್ ಗಳನ್ನ ಈಗ ಎಲ್ಲರೂ ಕೂಡ ಮಾಡ್ಕೊಳ್ಳಿಕ್ಕೆ ತಯಾರಿ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಒಂದು ಕಡೆ ಜೆಸಿ ಪಾರ್ಟಿ ಕಟ್ಟಿ ನಾನು CM ಆಗ್ತೀನಿ ಅಂತ ಯತ್ನಾಳ್ ಈಗಾಗಲೇ ತಯಾರಿ ನಡೆಸ್ಕೊಂಡ್ರೆ, ಆ ಕಡೆ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಕುಟುಂಬ ಆ ಕಡೆ ಒಂದು ಕಡೆ ತಯಾರಿ ನಡೆಸಿದೆ. ಈ ಕಡೆ ಡಿ ಕೆ ಶಿವಕುಮಾರ್ ಬಣ ಒಂದು ತಯಾರಿ ನಡೆಸಿದೆ. ಈ ಕಡೆ BSY ವಿಜಯೇಂದ್ರ, ಯಡಿಯೂರಪ್ಪನವರ ಒಂದು ಬಣವು ಕೂಡ ತನ್ನ ತಯಾರಿಯನ್ನು ನಡೆಸಿದೆ. 2028ರ ಚುನಾವಣೆಯಲ್ಲಿ ಯಾವ್ಯಾವ ವಿಚಾರವಾಗಿ CM ಸ್ಥಾನದ ಗದ್ದುಗೆಯನ್ನು ಇರಲಿದ್ದಾರೆ ಮತ್ತು ಯಾರು CM ಸ್ಥಾನದ ಪೀಠವನ್ನು ಪಡೆಯಲಿದ್ದಾರೆ ಅನ್ನೋದು ಕೂಡ ಬಹಳ ಕುತೂಹಲಕಾರಿ ವಿಚಾರ ಆಗಿದೆ. ಅದನ್ನ ಮಾತ್ರ ಸಂಕ್ಷಿಪ್ತವಾಗಿ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಮತ್ತಷ್ಟು ರಾಜಕೀಯ ಸುದ್ದಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ.